ರೈತರ ಸಾಲ ಮನ್ನಾ ವಿಚಾರವಾಗಿ ಪ್ರತಿ ತಿಂಗಳು 9,448 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೇವೆ ಅಂತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿದ್ದಾರೆ. ರಾಷ್ಟ್ರೀಕೃತ ಹಾಗೂ ಸಹಕಾರಿ ಸಂಘಗಳ ಸಾಲ ಮನ್ನಾ ಕುರಿತು ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ನೀಡಲಾಗಿತ್ತು. ಹೀಗಾಗಿ ಅದರ ಸಂಪೂರ್ಣ ವಿವರ ಪಡೆಯಲು ಫಾರ್ಮ್ಯಾಟ್ ಅನ್ನು ಸಿದ್ಧಪಡಿಸಿದ್ದೇವೆ. ಇದರಲ್ಲಿ ರೈತರು ಪಡೆದ ಸಾಲದ ವಿವರ ಇರುತ್ತದೆ ಅಂತ ತಿಳಿಸಿದರು. ಸಾಲದ ಕುರಿತು ಮಾಹಿತಿ ಕಲೆ ಹಾಕಲು 2 ತಂಡವನ್ನು ರಚಿಸಲಾಗಿದ್ದು 2 ಲಕ್ಷ ಸಾಲ ಮನ್ನಾ ಜೊತೆಗೆ 25,000 ರೂಪಾಯಿ ಇನ್ಸೆಂಟಿವ್ ಸಹ ಕೊಡಲಾಗುತ್ತದೆ ಅಂತ ಭರವಸೆ ಕೊಟ್ಟಿದ್ದಾರೆ. ಸಾಲ ಮನ್ನಾ ಆದರೂ ರೈತರಿಗೆ ಬ್ಯಾಂಕ್ಗಳು ನೋಟಿಸ್ ಕೊಡ್ತಾ ಇದ್ದು ಮುಂದಿನ ದಿನಗಳಲ್ಲಿ ಬ್ಯಾಂಕ್ಗಳು ನೋಟಿಸ್ ನೀಡಿದ್ರೆ ಎಫ್ಐಆರ್ ದಾಖಲು ಮಾಡ್ತೇವೆ. ರೈತರ ಜೀವನದ ಜೊತೆ ಬ್ಯಾಂಕ್ಗಳು ಚೆಲ್ಲಾಟವಾಡಲು ಬಿಡಲ್ಲ ಅಂತ ಎಚ್ಚರಿಸಿದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕು ಮತ್ತು ಸಹಕಾರಿ ಬ್ಯಾಂಕ್ಗಳ ಸಾಲವನ್ನು ಮನ್ನಾ ಮಾಡತಕ್ಕಂಥ ನಿಟ್ಟಿನಲ್ಲಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನಗಳಾಗಿ ಸರ್ಕಾರಿ ಆದೇಶವು ಪ್ರಕಟ ಆಗಿರತಕ್ಕಂಥದ್ದೇನಿದೆ, ಅದರ ಹಿನ್ನೆಲೆಯಲ್ಲಿ 2 ತಂಡಗಳನ್ನು ರಚನೆ ಮಾಡಿದ್ದೇವೆ, ಸಮಿತಿಗಳನ್ನು. ಆ ಸಮಿತಿಗಳಿಗೆ ಕೆಲವು ಗೈಡ್ಲೈನ್ಸ್ನ ರೂಪರೇಷೆಗಳನ್ನು ಸಿದ್ಧಪಡಿಸ್ತಕ್ಕಂಥದ್ದಕ್ಕೇನು ಸೂಚನೆ ಕೊಟ್ಟಿದ್ವು ಆರ್ಥಿಕ ಇಲಾಖೆಯಿಂದ. ಇವತ್ತು ಆ ರೂಪರೇಷೆಗಳ ಸಂಪೂರ್ಣವಾದಂಥ ನಿರ್ಧಾರವನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಕರೆದಿದ್ದೇವೆ.